मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा। ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಏನಂತಂದರೆ JNM ನರ್ಸಿಂಗ್ ಸಂಬಂಧಿಸಿದಂಥ ಒಂದು ಅಪ್ಡೇಟ್ಗಳನ್ನು ನಾವು ನೋಡೋದಾದರೆ ಆಫಿಷಿಯಲ್ ವೆಬ್ಸೈಟಲ್ಲಿ ಈಗ ಒಂದು ವಾರ ಆಗೋದು ಬಂತು. 28ನೇ ತಾರೀಕಿಂದ ಏನು ಒಂದು ಕೊನೆಯ ಒಂದು ಅಪ್ಡೇಟನ್ನು ಮಾಡಲಾಗಿತ್ತು. ಪೇಮೆಂಟನ್ನು ಕ್ಲಿಯರ್ ಮಾಡ್ಕೋಬೇಕು ಆಯಿತು, ಅದ್ರ ಜೊತೆಗೆ ನಾಟ್ ಎಲಿಜಿಬಲ್ ಲಿಸ್ಟ್ಗಳನ್ನು ಕೊಟ್ಟಿದ್ದರು. ಅದು ಮುಗಿದ ಮೇಲೆ ಮತ್ತೆ ಯಾವುದೂ ಥರಂಥ ಒಂದು ಅಪ್ಡೇಟ್ ಅಂತ ಇರುವುದಿಲ್ಲ. ಅದರ ಜೊತೆಗೆ ಏನಂತಂದರೆ ಲಾಗಿನ್ ಲಿಂಕನ್ನು ಕೂಡ ಇಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳು ತಮ್ಮ ಸ್ಟೇಟಸನ್ನು ನೋಡ್ಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಸರ್ವರ್ ಇರೋಂಥ ಬರ್ತಾ ಇದೆ. ಇದಕ್ಕೆ ಏನು ಸೊಲ್ಯೂಷನು? ಇದಕ್ಕೆ ಸೊಲ್ಯೂಷನ್ ಬೋರ್ಡ್ನವರು ಮುಂದಿನ ದಿನಗಳಂದರೆ ಮುಂದಿನ ವಾರದಿಂದ ಕೊಡ್ತಾರೆ. ನೋಡಿ, ನೆನಪಿಟ್ಟುಕೊಳ್ಳಿ, ಯಾವುದೇ ಥರಂಥ ಒಂದು ಇಲ್ಲಿ ತನಕ ಇವತ್ತು ತಾರೀಕು 6ನೇ ತಾರೀಕು. ಇವತ್ತು ಕೂಡ ಯಾವುದೇ ಥರಂಥ ಒಂದು ಅಪ್ಡೇಟನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಮಾಡಿಲ್ಲ. ಆದರೆ ಮುಂದಿನ ವಾರ, ಯಾಕಂದರೆ ಇವರು ಕಂಪೇರ್ ಟು ಬೇರೆ ಪ್ಯಾರಾಮೆಡಿಕಲ್ ಕಂಪೇರ್ ಮಾಡಿದರೆ JNM ನರ್ಸಿಂಗನ್ನು ಅತಿ ಬೇಗನೆ ಒಂದು ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ನಾನು ಎಕ್ಸೆಪ್ಟೆಡ್ ಮಾಡಿದ ಹಾಗೆ ನಿಮಗೆ ಮುಂದಿನ ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದರೆ ರ್ಯಾಂಕ್ ಲಿಸ್ಟ್ ಇರ್ಬೋದು, ಅದರ ಜೊತೆಗೆ ರ್ಯಾಂಕ್ ಲಿಸ್ಟ್ಗಳನ್ನು ರಿಲೀಸ್ ಮಾಡ್ತಾರೆ, ಆಮೇಲೆ ಡೇಟ್ಗಳನ್ನು ರಿಲೀಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಡೇಟ್ಗಳನ್ನು ರಿಲೀಸ್ ಮಾಡ್ತಾರೆ. ಎಲ್ಲ ಒಂದು ಸ್ಟೆಪ್ಗಳನ್ನು ಮುಂದಿನ ವಾರದಿಂದ ಒಂದು ಬೇಗ ಮಾಡ್ಬೋದು ಅಂತ ನಾನು ಎಕ್ಸೆಪ್ಟೆಡ್ ಮಾಡಿದ್ದೇನೆ. ಯಾಕಂತಂದರೆ ಸರ್ವರ್ ಅಂದರೆ ಇದನ್ನು ಲಾಗಿನ್ ಆಪ್ಷನನ್ನು ಬಂದ್ ಮಾಡಿದ್ದಾರೆ ಅಂತಂದರೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಅಂದರೆ ಎಲ್ಲವನ್ನು ಅಪ್ಡೇಟ್ ಮಾಡ್ತಾಯಿದ್ದಾರೆ, ಒಂದು ಓಪನ್ ಮಾಡೋದು ಒಂದೇ ಬಾಕಿ. ಹೀಗಾಗಿ ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ಎಕ್ಸೆಪ್ಟ್. ಯಾಕಂದರೆ ಹೋದ ವರ್ಷದ ಲೆಕ್ಕಪತ್ರ ನೋಡಿದರೆ ಸೇಮ್ ಹೋದ ವರ್ಷವೂ ಕೂಡ ಹೀಗೆ ಮಾಡಿದ್ರು. ಸ್ವಲ್ಪ ಬಂದಿಟ್ಟಿದ್ರು, ಅವಾಗ ನಿಮ್ಮ ಥರನೇ ಅವರು ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಂಡಿದ್ರು. ಅವಾಗ ಕೂಡ ಸೇಮ್ ಡೈಲಾಗ್ ನಾನು ಹೇಳ್ತಾ ಇದ್ದೆ ಅಂತಂದರೆ ಇಲ್ಲ ಅಪ್ಡೇಟ್ ಮಾಡ್ತಾರೆ ಅಂತ. ಯಾವಾಗ ಓಪನ್ ಆಗುತ್ತೆ ಅವಾಗ ಅವ್ರು ಏನು ಮಾಡಿದ್ರು ಅಂದರೆ ಡೇಟ್ಗಳನ್ನು ರಿಲೀಸ್ ಮಾಡಿಬಿಟ್ರು, ಡೇಟ್ಗಳನ್ನು ಕೊಟ್ಟರು, ರ್ಯಾಂಕ್ ನಂಬರ್ಗಳನ್ನು ಕೊಟ್ಟರು, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಅಪ್ಡೇಟ್ ಮಾಡಿದರು. ಇವೆಲ್ಲಗಳು ಪದ್ಧತಿಗಳು ಆಗಿಬಿಟ್ಟು. ಹೀಗಾಗಿ ನೀವು ಕೂಡ ಏನಪ್ಪ ಅಂತಂದರೆ ಈಗ 2 ದಿನ ನೀವು ಗಣೇಶ ಹಬ್ಬಗಳನ್ನು ಮಾಡ್ಕೊಂಡು ಮುಗಿಸ್ತೀರಿ. ಆಮೇಲೆ ನಿಮಗೆ ಮುಂದಿನ ವಾರದಿಂದ ಏನಾಗ್ಬೋದು ಅಂತಂದರೆ ಇವು ಅಪ್ಡೇಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕಿಂತ ಮೊದಲು ಏನಂತಂದರೆ ಹುಷಾರಾಗಿರಿ, ಒಂದು ಕಾಲೇಜ್ಗಳನ್ನು ಚಾಯ್ಸ್ ಮಾಡಿ ಇಟ್ಕೊಂಡಿರಿ. ಸುಮ್ಮನೆ ವಿಚಿತ್ರಂಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೊನೇಷನ್ ಹಾವಳಿ ಜಾಸ್ತಿ ಇದೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಒಂದು 10 ಬೆಸ್ಟ್ ಕಾಲೇಜ್ಗಳನ್ನು ಚಾಯ್ಸ್ ಮಾಡಿ ಇಟ್ಕೋರಿ. ಪ್ರೈವೇಟು ಮತ್ತು ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಚಾಯ್ಸ್ ಮಾಡಿ ಇಟ್ಕೋರಿ. ಅವನ್ನೇ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ.